ಈ ಕಾರ್ಯಕ್ರಮ ವೇದಿಕೆಯನ್ನು ಉದ್ದೇಶಿಸಿ ಶ್ರೀಯುತ ರಮೇಶ್ ಸಂಘಾ ಸರ್, ಅಧ್ಯಕ್ಷರು ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಬೆಂಗಳೂರಿವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತಾನೆ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಯುತ ಸೂರ್ಯಕಾಂತ್ ಮದಾನೆ ಸರ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಶಿಕ್ಷಣ ಇಲಾಖೆ, ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರಿ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಆಫೀಸ್ ಬೇರರ್ಸ್ ಆ್ಯಂಡ್ ಡಿಗ್ನಿಟೀಸ್ ಆನ್ ದ ಡೈಸ್ ಆ್ಯಂಡ್ ಇಲ್ಲಿ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಪೋಷಕರೇ ಹಾಗೂ ಹಲವು ಕನಸುಗಳನ್ನು ಹೊತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ದೇಶದ ಮುಂದಿನ ಪ್ರಜೆಗಳೇ, ಇವತ್ತು ಸಮಯದ ಅಭಾವ ಇದೆ. ಸಾಕಷ್ಟು ಜನರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಬೇಕಾಗಿದೆ. ನಾನು ನೇರವಾಗಿ ಒಂದೆರಡು ವಿಚಾರಗಳನ್ನು ಮಕ್ಕಳ ಜೊತೆಲಿ ಹಂಚ್ಕೋಬೇಕು ಅಂತ ಆಸೆ ಪಡ್ತೀನಿ. ಮೊದಲದಾಗಿ ನಾನು ಪರಿಚಯ ಮಾಡ್ಕೊಳ್ತೀನಿ. ರಮೇಶ್ ಸಂಘ ಅಂತ ನಾನು ಇದೇ ಕರ್ನಾಟಕ ಅಂದರೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕದಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಇಲ್ಲಿ ಕುಂತಿರ್ತಕ್ಕಂಥ ಎಷ್ಟು ಜನಗಳಿಗೆ ವಿಧಾನಸೌಧ ಗೊತ್ತು? ಶಕ್ತಿಸೌಧ ವಿಧಾನಸೌಧ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಷ್ಟು ಜನಕ್ಕೆ ಗೊತ್ತು? ಮಕ್ಕಳಿಗೆ ಕೈ ಮೇಲೆ ಎತ್ತಿ ವಿಧಾನಸೌಧ ಗೊತ್ತಿರೋರು. ಗೊತ್ತಿಲ್ವ? ವಿಧಾನಸೌಧ ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ಗೊತ್ತಿಲ್ವ ನಿಮ್ಗೆ ಯಾರಿಗೂ? ಮತ್ತು ಕೈ ಮೇಲೆ ಎತ್ತಿ. ಯಾಕೆ ಅರ್ಧ ಕೈ ಎತ್ತೀರಿ? ಫುಲ್ಲಾಗಿ ಎತ್ತಿ. ಆ ಸಚಿವಾಲಯದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ನೌಕರರಿಗೆ ನಾನು ಅಧ್ಯಕ್ಷ. ಈಗ ಪ್ರಸ್ತುತ ಒಂದು ಕಾರ್ಪೊರೇಷನ್ಗೆ MD, ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ MD. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನಂಥವನಿಗೆ ಆ ಸ್ಥಾನದಲ್ಲಿ ಹೋಗಿ ಮುಟ್ಬೋದಾದರೆ ನಿಮ್ಮಂಥವ್ರು ಇನ್ನು ಎಲ್ಲಿಗೆ ಹೋಗ್ತೀರಾ ಅಂತ. ಯಾಕಂದರೆ ನಾನು ಆಳಂದ ತಾಲೂಕು ನಮ್ಗೆ ಗೊತ್ತಿರಬೇಕು. ಬಹುಶಃ ಕಲಬುರಗಿಯಲ್ಲಿ ಅತ್ಯಂತ ಹಿಂದುಳಿದಂಥ ಪ್ರದೇಶ ಯಾವುದಾದ್ರೂ ಇದ್ದರೆ ಅದು ಆಳಂದ ತಾಲೂಕು ಅಂತಕ್ಕಂಥ ನಾನು ಭಾವಿಸಿದ್ದೇನೆ. ಬೇರೆ ಯಾವುದಾದ್ರೂ ತಾಲೂಕು ಇದ್ದರೆ ತಾವು ಹೇಳಿರಂತಾರೆ. ಆಮೇಲೆ ಅಲ್ಲಿ ನಾನು ಹುಟ್ಟಿರ್ತಕ್ಕಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ, ನೇಕಾರ ಸಮುದಾಯದಲ್ಲಿ, ಮಾತೃಭಾಷೆ ತೆಲುಗು, ನೇಯ್ಗೆ ಮಾಡ್ತಾ ಆಂಧ್ರದಿಂದ ಯಾವುದೋ ಕಾಲದಲ್ಲಿ 300-400 ವರ್ಷದ ಹಿಂದೆ ಹಾಸನ್ ಗಂಗು ಬಹಮನ್ ಕಿಂಗ್ಡಮಲ್ಲಿ ನಾವೆಲ್ಲ ಮೈಗ್ರೇಟ್ ಆಗಿ ಬಂದಂತಕ್ಕಂಥವ್ರು ಅಂತ. ನಮ್ಮ ತಾತ ಮುತ್ತಾತಗಳು ಇಲ್ಲಿ ಬಂದು ಹುಟ್ಟಿ ಬೆಳೆದಂಥವ್ರು, ಅಂದರೆ ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿರ್ತಕ್ಕಂಥ. ಬಟ್ ಮಾತೃಭಾಷೆ ಅದು ತೆಲುಗಾಗೆ ಉಳಿತು. ಆಳಂದಲ್ಲಿ ಶಾಲೆ ಓದೋಣ ಅಂತಕ್ಕಂಥದ್ದಂದರೆ ನಮ್ಮ ತಂದೆಗೆ ಮರಾಠಿ ಅಭಿಮಾನ ಜಾಸ್ತಿ. ಯಾಕಂದರೆ ಮಹಾರಾಷ್ಟ್ರಕ್ಕೆ ಹೋಗಿ ಬರೋರು ಅವ್ರು ಮರಾಠಿ ಮೀಡಿಯಂ ಓದಿದ್ರೆ ನನ್ನ ಮಕ್ಕಳು ಮರಾಠಿಯಲ್ಲೇ ಓದಲಿ ಅಂತಕ್ಕಂಥದ್ದು. ಅಲ್ಲಿ ಆಳಂದ ಜೈನ್ ಪಾಠ ಶಾಲೆ ಅಂತ ಇದೆ. ಆಳಂದಲ್ಲಿ ದಿಗಂಬರ್ ಜೈನ್ ಪಾಠ ಶಾಲೆ ಅಂತ ಏಡೆಡ್ ಸ್ಕೂಲ್, ಅದು ಸರ್ಕಾರಿ ಏಡೆಡ್ ಸ್ಕೂಲ್. ಅಲ್ಲಿ ನಾನು ನನ್ನ ಪ್ರೈಮರಿ ಎಜುಕೇಷನನ್ನು ಮರಾಠಿ ಮೀಡಿಯಮ್ದಲ್ಲಿ ಮಾಡಿದೆ. ಮಾತೃಭಾಷೆ ತೆಲುಗು, ಮರಾಠಿ ಮೀಡಿಯಮಲ್ಲಿ ಎಜುಕೇಷನ್. ಹೈಸ್ಕೂಲ್ ಬಂದಾಗ NV ಸ್ಕೂಲಲ್ಲಿ ಮರಾಠಿ ಮೀಡಿಯಮಲ್ಲೇ ಮುಂದುವರಿಸಿ 10ನೇ ತರಗತಿ ಅಲ್ಲಿ ತಿರುಗಡೆ ಆದಮೇಲೆ PUC ಚಂದ್ರಕಾಂತ್ ಪಾಟೀಲಲ್ಲಿ ಮಾಡಿದೆ. ಆಮೇಲೆ ಗೌರ್ಮೆಂಟ್ PU ಕಾಲೇಜಲ್ಲಿ PUC ಮುಗಿಸಿ, SB ಕಾಲೇಜಲ್ಲಿ BSc ಮುಗಿಸಿ, ಸಿದ್ಧಾರ್ಥ ಲಾ ಕಾಲೇಜಲ್ಲಿ LB ಮುಗಿಸಿ ಸೆಕ್ರೆಟರಿಯಾಗಿ ಜಾಯ್ನ್ ಆದ. ಅಂದರೆ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಏನಂದರೆ, ಮಾತೃಭಾಷೆ ತೆಲುಗು ಇಟ್ಕೊಂಡು ಮರಾಠಿ ಮೀಡಿಯಮಲ್ಲಿ ಓದಿ, ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದಿ ಮಾತಾಡ್ತಾ, ಕಾಂಪಿಟೇಟಿವ್ ಎಕ್ಸಾಮ್ ಇಂಗ್ಲೀಷಲ್ಲಿ ಬರ್ಕೊಂಡು, ಕನ್ನಡದ I ತದನಂತರ ಸಚಿವಾಲಯಕ್ಕೆ ಹೋದ ಮೇಲೆ ನಾನು ಕಲ್ತಕ್ಕಂಥವ್ರು. ನಾನು ಇವತ್ತು ಒಂದು ಕಾರ್ಪೊರೇಷನ್ಗೆ MD ಆಗಿದ್ದೀನಿ ಮತ್ತು ಒಬ್ಬ ಸಚಿವಾಲಯಕ್ಕೆ ಅಧ್ಯಕ್ಷನಾಗಿದ್ದರೆ ನೀವೆಲ್ಲಿಗೆ ಹೋಗ್ತೀರಾ ಅಂತಕ್ಕಂಥದ್ದು. ಯಾಕೆಂದರೆ ನಿಮಗೆ ಮಾತೃಭಾಷೆದಲ್ಲೇ ಎಜುಕೇಷನ್, ಬಹುತೇಕ ಜನರಲ್ಲಿ ಮಾತೃಭಾಷೆಯಲ್ಲಿ ಎಜುಕೇಷನ್ ಮಾಡ್ತಕ್ಕಂಥವ್ರಿದ್ದಾರೆ. ಇನ್ನು ಕೆಲವರು ಕಾನ್ವೆಂಟಲ್ಲಿ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲೇ ಮಾಡಿದರೆ 1ನೇ ತರಗತಿಯಿಂದ ಇಂಗ್ಲೀಷ್ ಮೀಡಿಯಂ ಮಾಡಿರ್ತೀರ, ಇಲ್ಲಾಂದರೆ ಕನ್ನಡ ಮಾಧ್ಯಮದಲ್ಲಿ ಮಾಡಿರ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಮಾಡಿದರೆ ತಮ್ಮ ಮಾತೃಭಾಷೆ ಕನ್ನಡ ಆಗಿರ್ತದೆ. ಸೊ ಎಷ್ಟು ಸಬ್ಜೆಕ್ಟಲ್ಲಿ ಕಮಾಂಡ್ ಇರ್ತದೆ ನಿಮಗೆ ಅಂತಕ್ಕಂಥದ್ದು. ಅಷ್ಟು ಕಮಾಂಡ್ ನನಗಿರಲಿಲ್ಲ. ಬಟ್ ನಮ್ಮಲ್ಲಿ ಒಂದು ಒಳ್ಳೆತನ ಏನಿದೆ ಗೊತ್ತಾ, ನಮ್ಮ ಈ ಭಾಗದ ಜನರಿಗೆ ಕನ್ಸಿಸ್ಟೆನ್ಸಿ ಇದೆ. ಕಲಿಬೇಕು ಅಂತಕ್ಕಂಥದ್ದು ಆಸೆ ಇದೆ, ಅಭಿಲಾಷೆ ಇದೆ, ಹಸಿವು ಇದೆ. ಅದು ಎಲ್ಲವನ್ನು ಕಲಿಸ್ತದೆ. ಮುಂದಿನ ದಿನಗಳಲ್ಲಿ ನೀವು ಹೋಗ್ತಕ್ಕಂಥ ಯಾವುದೇ ಕ್ಷೇತ್ರಗಳಲ್ಲಿ ನಿಮ್ಗೆ ಅದನ್ನು ಕಲಿಸ್ತದೆ. ಅದು ಈ ಭಾಗದ ನೀರಲ್ಲಿ ಆ ಗುಣಧರ್ಮ ಇದೆ ಅಂತಕ್ಕಂಥ ನಾನು ಬಲ್ಲವನಾಗಿದ್ದೀನಿ ಸ್ನೇಹಿತರೆ. ನಾವು ಆಳಂದಲ್ಲಿ ಓದುವಾಗ, ನಾನು ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಇದು ಭಾಳ ವಿಶೇಷವಾದಂಥ ವಿಚಾರ, ಮಕ್ಕಳಿಗೆ ಹೇಳ್ಕೊಡ್ಬೇಕಂಥದ್ದು. ಇಲ್ಲಿ ಅವ್ರಿಗೆ ಸ್ವಲ್ಪ ಪ್ರೇರಣೆ ಸಿಗಲಿ ಅಂತ. ಪ್ರೇರಣೆ ನೋಡಿ ಹೇಳೋಕ್ಕೆ ಜಿಲ್ಲಾಧಿಕಾರಿಗಳು ಬರ್ತಾರೆ. ಬಟ್ ಅತ್ಯಂತ ನಿಮಗೆ ಪ್ರೇರಣೆ ಸಿಗಬೇಕಾಗಿರೋದು ನಿಮ್ಮ ತಂದೆ ತಾಯಿಯಿಂದನೇ. ಯಾರಿಗೇ ಕೂಡ ಮಕ್ಕಳಿಗೆ ಪ್ರೇರಣೆ ಅಂತಕ್ಕಂಥದ್ದಿದ್ರೆ ಕೇವಲ ಅವರ ತಂದೆ ತಾಯಿಯಿಂದ, ಗುರುಗಳಿಂದ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತೀರಾ? ಅವ್ರ ಕಷ್ಟಗಳನ್ನು, ಅವ್ರ ನೋವುಗಳನ್ನು, ಯಾವ ಥರ ನಿಮ್ಮನ್ನು ವಿದ್ಯಾಭ್ಯಾಸ ಮಾಡೋಕ್ಕೆ ಅವ್ರು ಎಷ್ಟು ಶ್ರಮಿಸ್ತಾರೆ, ಮನೆಯನ್ನು ನಡೆಸ್ತಕ್ಕಂಥ ತಂದೆ ಎಷ್ಟು ಕಷ್ಟಪಡ್ತಾನೆ, ಕೈಯನ್ನು ಸುಟ್ಕೊಂಡು ತಾಯಿ ಅಡುಗೆ ಮಾಡ್ತಾಳಲ್ವ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂತಕ್ಕಂಥದ್ದನ್ನು ಎಲ್ಲ ನೋಡಿ ನಾವೇನು ಭಾವಿಸ್ತೀವಿ ಆ ಸಂದರ್ಭದಲ್ಲಿ ಅಂದರೆ, ಇವ್ರ ಜೀವನವನ್ನು ಬದಲಾಯಿಸಬೇಕು, ನಾನು ದೊಡ್ಡವನಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು,
ನಾನೇನೋ ಸಾಧನೆ ಮಾಡಿ ಮೆರಿಬೇಕಂತಕ್ಕಂಥದ್ದಲ್ಲ. ನನ್ನ ತಂದೆ ತಾಯಿ ನನಗೆ ಶಬಾಷಿ ಕೊಡಬೇಕು, ನನ್ನ ಗುರುಗಳು ನನಗೆ ಶಬಾಷಿ ಕೊಡಬೇಕು, ನಾನು ಅವ್ರಿಗೆ ಒಳ್ಳೆಯವನು ಅನಿಸ್ಕೋಬೇಕು, ತಂದೆ ತಾಯಿಯಿಂದ ಬೆನ್ನು ತಟ್ಕೋಬೇಕು ಅಂತಕ್ಕಂಥದ್ದು ನಾವು ಎಲ್ಲರೂ ಈ ಕಾಲಘಟ್ಟದಲ್ಲಿ, ಅಂದರೆ ನಮಗೆ ಈ PUC 10th ಇರ್ತ ಸಂದರ್ಭದಲ್ಲಿ ನಾವು ಅದೇ ಅಲ್ವಾ ಬಯಸೋದು. ತಂದೆ ತಾಯಿ ಪ್ರಶಂಸೆ ಮಾಡಬೇಕು, ಅಕ್ಕಪಕ್ಕದವ್ರು ಪ್ರಶಂಸೆ ಮಾಡಬೇಕು, ತಂದೆ ತಾಯಿ ನೋವು ನಲಿವುಗಳನ್ನು ನಾವು ಸಂತಸದಲ್ಲಿ ಮರಿಮಾಚಬೇಕು, ಅವರಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅಂತ ಪರಿತಪಿಸ್ತೀವೋ ಇಲ್ವೋ? ಸೊ ನಮಗೆ ಪ್ರೇರಣೆ ತಂದೆ ತಾಯಿ ಬಿಟ್ಟರೆ ಇನ್ನು ಯಾರು ಪ್ರೇರಣೆ ಆಗಲಿದ್ದಾರೆ? ಸ್ನೇಹಿತರೆ, ನಾವು ಆಳಂದ ತಾಲೂಕದಲ್ಲಿ ಇದ್ದು ಜನಪಾಟಲ್ಲಿ ಓದುವಾಗ ನನ್ಗೆ ಅನ್ಸೋದು 10ನೇ ತರಗತಿವರೆಗೆ ನಮ್ಮ ತಂದೆ ತಾಯಿ ಓದು ಸರ್, ಆಮೇಲೆ ಅಂಗಡಿ ನಮ್ಮ ಬಿಸ್ನೆಸ್ ಇತ್ತು, ಒಕ್ಕಲ್ತನ ಕೂಡ ಇತ್ತು, ಅದೇ ಏನಾದರೂ ನಮ್ಮ ತಂದೆ ತಾಯಿ ಮಾಡಿಸ್ತಾರೇನೋ, ಇನ್ನೇನಾಗಕ್ಕೆ ಸಾಧ್ಯ, ಮೇ ಬಿ 10th ಅಥವಾ PUC ಆದಮೇಲೆ ತಲಾಟೆ ಆದರೆ ಸಾಕು ಅಂತ ಬಯಸಿದ್ದೆ ನಾನು. ಇಲ್ಲಿ NV ಸ್ಕೂಲ್ಗೆ ಬಂದುಬಿಟ್ಟು ವಿದ್ಯಾಭ್ಯಾಸ ಮಾಡುವಾಗ ಮತ್ತು ಇಲ್ಲಿ PUC ಎಲ್ಲ ಮುಗಿದ ಮೇಲೆ ಡಿಗ್ರಿಗೆ SB ಕಾಲೇಜ್ ಬಂದಾಗ ನನಗೆ ಅನ್ಸೋದು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನನ್ನ ಪರ್ಸನಾಲಿಟಿಗೆ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೆ ಸಾಕು. PSI ಕೋಚಿಂಗ್ ಮಲ್ನಾಡ್ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಎಲ್ಲೆಲ್ಲಿ ಮುಗಿಸಿದಾಗ ನನಗಸ್ತು PSI GSI ಆದ್ರಲ್ಲ, ನನ್ನ ಕ್ಯಾಲಿಬರ್ಗೆ ನನಗಿರ್ತಕ್ಕಂಥ ತಿಳುವಳಿಕೆಗೆ ನಾನು ಕನಿಷ್ಠ DYS ಬೇರೆ ಆಗಬೇಕಿಲ್ಲ, KS ಅಧಿಕಾರಿ ಆಗಬೇಕು ಅನ್ನಿಸ್ತು. ಪ್ರತಿಯೊಬ್ಬರ ಜೀವನದಲ್ಲಿ ನಿಮ್ಗಿರ್ತಕ್ಕಂಥ ಗುರಿ ಮತ್ತು ಸಕ್ಸಸ್ ಒಂದು ಹಂತಕ್ಕೆ ಇರೋದಿಲ್ಲ, ಅದು ಕಾಲಕ್ಕೆ ಬದಲಾಗುತ್ತೆ. ಆ ಕಾಲಘಟ್ಟ ಬದಲಾಗ್ತಾ ಹೆಂಗೆ ಹೋಗುತ್ತೆ ಅಂದರೆ ನಿಮ್ಗೆ ಬರ್ತಕ್ಕಂಥ ತಿಳುವಳಿಕೆಯಿಂದ, ನೀವು ನೋಡ್ತಕ್ಕಂಥ ಪ್ರಪಂಚದಿಂದ ನೀವು ಹಂತವಾಗಿ ಹೆಂಗೆ ಬೆಳೆದು ಮುಂದಕ್ಕೆ ಹೋಗ್ತೀರಾ, ಅವಾಗ ನಿಮ್ಗೆ ಅನ್ಸುತ್ತೆ ಇಲ್ಲ ನನ್ನ ಪ್ರತಿಭೆಗೆ ಇರ್ತಕ್ಕಂಥದ್ದು ಇನ್ನೂ ಉತ್ತುಂಗಕ್ಕೆ ನಾನು ಹೋಗಬಲ್ಲ ಅಂತಕ್ಕಂಥದ್ದು ನೀವು ಯಾವಾಗ ಅರ್ಥಿಸ್ಕೊಳ್ತೀರೋ ಅದು ನಿಮಗೆ ಆ ಗೋಲ್ಗೆ, ನಿಮ್ಮ ಸಕ್ಸಸ್ಗೆ, ಆ ಕಡೆಗೆ ತಗೊಂಡು ಹೋಗೋಕ್ಕೆ ಸಹಕರಿಸ್ತದೆ ಅಂತಕ್ಕಂಥದ್ದು. ಮತ್ತು ಪ್ಯಾಷನ್ ಅನ್ನೋದು ಭಾಳ ಮುಖ್ಯ. ತಂದೆ ಹೇಳಿದ್ದಕ್ಕೆ, ತಾಯಿ ಹೇಳಿದ್ದಕ್ಕೆ MBBS ಮಾಡೋದು, ಇಲ್ಲ ತಂದೆ ತಾಯಿ ಹೇಳಿದಕ್ಕೆ ಏನೋ ಸರ್ಕಾರಿ ನೌಕರನಾಗೋದು ಅಥವಾ ಇನ್ನೇನೋ ಆಗೋದಲ್ಲ. ನಿಮಗೆ ಏನು ಬೇಕು ಅಂತಕ್ಕಂಥದ್ದು ಪ್ಯಾಷನ್ನ ಪ್ರೊಫೆಷನ್ ಮಾಡಿದ್ದವರು ಈ ಭೂಮಿಯಲ್ಲಿ ಇವತ್ತಿನವರೆಗೂ ಫೇಲ್ ಆಗಿದ್ದಾರೆ ಅಥವಾ ಯಶಸ್ಸು ಕಾಣಲಿಲ್ಲ ಅಂತಕ್ಕಂಥದ್ದು ಒಂದು ಉದಾಹರಣೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ಗೆ ನಟನೆ ಇಷ್ಟ, ನಾಟಕಗಳು ಮಾಡ್ತಿದ್ರು. ಆ ಕಾಲದಲ್ಲಿ ಯಾವ ದೃಷ್ಟಿಕೋನದಲ್ಲಿ ನಾಟಕ ನೋಡ್ತಿದ್ರು ಗೊತ್ತಿಲ್ಲ. ಈ ಕಾಲದಲ್ಲಿ ನಾಟಕ ಮಾಡೋದು ಅಂದರೆ ಒಂಥರ ಕೀಳುಮಟ್ಟದಲ್ಲಿ ನಾಟಕ ಮಾಡ್ಕೊಳ್ಳೋರು, ಇವರು ಊರೂರಿಗೆ ಹೋಗಿ ನಾಟಕ ಮಾಡೋರು. ಅವ್ರಿಗೆ ಆ ಆಸೆ, ಆ ಪ್ಯಾಷನ್, ಅವ್ರಿಗೆ ಆ ನಟನೆ ಪ್ಯಾಷನ್ ಎಲ್ಲಿಗೆ ತಗೊಂಡು ಹೋಯ್ತು? ವರನಟ ಡಾಕ್ಟರ್ ರಾಜ್ಕುಮಾರ್ ಎಲ್ಲೆಲ್ಲಿ ನೋಡಿದ್ರೆ ಅವ್ರ ಪುತ್ಥಳಿಗಳನ್ನ ನಾವು ಇವತ್ತು ನೋಡ್ತೀವಿ. ಯಾಕೆ? ಅವ್ರದಲ್ಲಿ ಇರ್ತಕ್ಕಂಥ ಕನ್ಸಿಸ್ಟೆನ್ಸಿ ಮತ್ತೆ ಅವ್ರಿಗೆ ಇರ್ತಕ್ಕಂಥ ಪ್ಯಾಷನ್ನ ಪ್ರೊಫೆಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಚಿಕ್ಕವರಿದ್ದಾಗ ಕ್ರಿಕೆಟಲ್ಲಿ ಆಸೆ, ವಿದ್ಯಾಭ್ಯಾಸ ಏನು ಮಾಡಿದ್ರು, ಅವ್ರ ಆಸೆ ಏನಿತ್ತು ಅದನ್ನು ಶ್ರದ್ಧೆ ನಿಷ್ಠೆಯಿಂದ ಅದಕ್ಕೆ ತಪಸ್ಸೆ ಥರ ಅವರು ಶ್ರಮಿಸಿ ಇವತ್ತು ಭಾರತ ರತ್ನ ಪ್ರಶಸ್ತಿ ಪಡೆದವ್ರು ನಾವು ನೋಡಲಿಲ್ವ? ವಿದ್ಯಾಭ್ಯಾಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಲಿಲ್ವ? ಅವರಲ್ಲಿ ಇರ್ತಕ್ಕಂಥ ಕನ್ಸಿಸ್ಟೆನ್ಸಿ ಮತ್ತು ವಿದ್ಯೆಯನ್ನು ಪಡ್ಕೋಬೇಕು, ಗ್ರಹಿಸಬೇಕು ವಿದ್ಯೆಯನ್ನು ಅಂತಕ್ಕಂಥ ಅವ್ರ ಆಸೆಗಳನ್ನು ನಾವು ನೋಡಿದ್ವಲ್ವ? ಇವತ್ತಿಗೂ ಕೂಡ ಅವ್ರು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸ, ಅವ್ರು ಪಡೆದಕ್ಕಂಥ ಡಿಗ್ರಿಗಳು ಯಾರೂ ಮೀರ್ಸೋಕ್ಕಾಗ್ತಲ್ಲ. ಯಾಕೆ? ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂದರೆ ನಿರಂತರವಾಗಿ ಒಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡೋದು ಅಥವಾ ನಿಮ್ಮ ಆಸೆನ, ನಿಮ್ಮ ಪ್ಯಾಷನ್ನ ನಿರಂತರವಾಗಿ ಜೀವಂತವಾಗಿ ಇಟ್ಕೊಳ್ಳೋದು. ಅದನ್ನು ಇಟ್ಕೊಳ್ಳದೆ ಹೋದರೆ ಯಾವ ಕ್ಷೇತ್ರದಲ್ಲೂ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಂತಕ್ಕಂಥದ್ದು ನಾನು ನನ್ನ ಜೀವನದಲ್ಲಿ ಮನಗಾಂಡಿದ್ದೇನೆ. ಹೌದೋ ಇಲ್ವೋ? ಆ ಥರ ಎಷ್ಟು ಜನ ಯಶಸ್ವಿ ಪ್ರತಿಭೆಗಳು ನಮ್ಮ ದೇಶದಲ್ಲಿಲ್ಲ, ಕನ್ಸಿಸ್ಟೆನ್ಸಿ ಇರ್ತಕ್ಕಂಥ ಲತಾ ಮಂಗೇಶ್ಕರ್ ಅವರು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಅಂತಕ್ಕಂಥ ಬಹಳ ಮುಖ್ಯ. ಮತ್ತು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ನಾವು ಈ ಭಾಗದಲ್ಲಿ ಹುಟ್ಟಿದ್ದೀವಿ, ನಮ್ಮ ವಿದ್ಯಾಭ್ಯಾಸ ಸ್ವಲ್ಪ ಸರಿಯಾಗಲಿಲ್ಲ, ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗಲಿಲ್ಲ, ನಾನು ಆ ಭಾಗದ ಜನಗಳ ಜೊತೆ, ಮಕ್ಕಳ ಜೊತೆ ಕಾಂಪಿಟೇಟ್ ಮಾಡ್ಬೋದಾ, ನಾನು KS IAS ಬರುವಾಗ ನನಗೆ ಅವ್ರ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ ಸಾಮರ್ಥ್ಯ ಇದೆನಾ ಅಂತಕ್ಕಂಥದ್ದು ಖಂಡಿತವಾಗಲಿದೆ. ಈ ಕಾಲನೂ ಬದಲಾಗಿದೆ. ಮೊದಲು ಯಾವುದಾದ್ರೂ ಒಂದು ಮಟೀರಿಯಲ್ ಎಜುಕೇಷನ್ಗೆ ಪಡಿಬೇಕಾದ್ರೆ ಲೈಬ್ರರಿಯಲ್ಲಿ ಡೆಲ್ಲಿಗೆ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ ವಾಜಿರಾಮ್ ಆ್ಯಂಡ್ ರವಿ ಅಂತ ಇನ್ಸ್ಟಿಟ್ಯೂಷನ್ ಒಳಗೆ ಮಟೀರಿಯಲ್ ತಂದು ಮನೇಲಿ ಕುಂತು ಓದಬೇಕಾಗ್ತಿತ್ತು. ಈಗ ಹಂಗಿಲ್ಲ, ಎಲ್ಲ ಕಡೆ ನಿಮಗೆ ಮಟೀರಿಯಲ್ ಲಭ್ಯ ಇದೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಪ್ರತಿಯೊಂದು ಜಾಗದಲ್ಲಿ ನಿಮ್ಗೆ ಎಲ್ಲ ಮಟೀರಿಯಲ್ ಸಿಗ್ತದೆ. ಅದನ್ನು ಪಡ್ಕೊಂಡು ಮೊದಲು ನಿಮ್ಮ ಆಸೆ ಏನು, ನಿಮ್ಮ ಪ್ಯಾಷನ್ ಏನಂತ ತಿಳ್ಕೊಳ್ಳೋದು, ಅದು ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಳ್ಳೋದು, ಮತ್ತು ನಿಮ್ಮ ಪ್ರತಿಭೆಗೆ ಯಾವ ಸ್ತರದಲ್ಲಿ ಎಲ್ಲಿವರೆಗೂ ನೀವು ಕರೆದೊಯ್ಯಬಹುದು ಅಂತಕ್ಕಂಥ ಒಂದು ನಿರ್ಧಾರ ಮಾಡಬೇಕು. ನಿಮ್ಮ ಪ್ರತಿಮೆಯನ್ನು ಅಂತಿಮ ಘಟ್ಟಕ್ಕೆ ತಲುಪಿಸಿದಾಗ, ಅದನ್ನು ತಗೊಂಡು ಹೋಗಿದಾಗ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ನಾನು ಕಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ನಿಮಗೆ ಪುರಸ್ಕಾರಗಳು, ಹಣ, ಆಸ್ತಿ, ಅಂತಸ್ತು, ಗೌರವ ತಾನಾಗೇ ಬರ್ತದೆ. ಅದರ ಹಿಂದೆ ಬೀಳೋದು ಬೇಕಾಗಿಲ್ಲ.
ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಯಾವ ಸ್ತರದಲ್ಲಿ ನಾನು ತಗೊಂಡು ಹೋಗ್ಬೋದು, ಅಂತಿಮ ಘಟ್ಟದಲ್ಲಿ ನಾನು ತಗೊಂಡು ಹೋಗಬಲ್ಲ ಅಂತಕ್ಕಂಥ ನಿಮ್ಮಲ್ಲಿ ಛಲ ಇದ್ರೆ ನೀವು ಅದನ್ನು ತಗೊಂಡು ಹೋದರೆ ಪ್ರತಿಯೊಂದೂ ನಿಮ್ಮ ಹಿಂದೆ ಹಿಂಬಾಲಿಸ್ತದೆ ಅಂತಕ್ಕಂಥದ್ದನ್ನು ನಾನಾದರೂ ನನ್ನ ಜೀವನದಲ್ಲಿ ನಂಬಿದ್ದೀನಿ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ನೀವು ಗೌರವಿಸೋದು, ಹಿರಿಯರನ್ನು ಗೌರವಿಸೋದು, ಗುರುಗಳನ್ನು ಗೌರವಿಸೋದು, ಮತ್ತು ಇನ್ನೊಂದು ವಿದ್ಯೆ ಕೇವಲ ವಿನಯದಿಂದ ಶೋಭೆ ತರುತ್ತದೆ ಅಂತಕ್ಕಂಥದ್ದು ಹಿರಿಯರು ಹೇಳಿದ್ದು ಯಾವತ್ತೂ ಸುಳ್ಳಾಗಲಾರದು. ಇಲ್ಲ ನಾನು ಓದ್ಬಿಟ್ಟಿದ್ದೀನಿ, ನಾನು ಎಲ್ರಿಗಿನ್ನ ನೈಪುಣ್ಯತೆನೇ ಹೊಂದಿದ್ದೀನಿ ಅಂತಕ್ಕಂಥ ಯಾವತ್ತು ನೀವು ದಿಮಾಕ್ ಮಾಡ್ತಿರೋ ಅಥವಾ ನಿಮ್ಮ ಅಹಂ ಏನಾದ್ರು ತಲೆಗೇರಿದ್ರೋ ಖಂಡಿತವಾಗ್ಲಿ ಹೇಳ್ತೀನಿ, ಅಂಥವ್ರು ಜಾಸ್ತಿ ಕಾಲ ಅಂಥ ಸ್ತರದಲ್ಲಿ ಉಳಿದಿರೋದು ಕೂಡ ಉದಾಹರಣೆಗಳಿಲ್ಲ. ಎಂತೆಂಥವರೇ ಹೋಗ್ಬಿಟ್ರು. ಸೊ ಹೇಳೋ ಉದ್ದೇಶ, ಈ ಭಾಗದಿಂದ ಇಂಥ ಎಲ್ಲ ಭಾಷೆಗಳ ಮಧ್ಯದಲ್ಲಿ ಬೆಳೆದರೂ ಕೂಡ ಈ ರಾಜ್ಯದ ಶಕ್ತಿ ಕೇಂದ್ರದಿಂದ ನಾನು ಅಧ್ಯಕ್ಷನಾಗಬಲ್ಲವಾದರೆ ನೀವೆಲ್ಲರೂ ಕನ್ನಡದಲ್ಲಿ ಓದಿ, ತಂದೆ ತಾಯಿ ಜೊತೆಯಲ್ಲಿ ಮಾತೃಭಾಷೆಯಲ್ಲಿ ಒಂದೇ ಸಬ್ಜೆಕ್ಟನ್ನು ಓದಿ, ಎಜುಕೇಷನ್ ಒಂದೇ ಭಾಷೆಯಲ್ಲಿ ಮಾಡಿದರೆ ಇವತ್ತಿರ್ತಕ್ಕಂಥ ಎಲ್ಲ ವಿದ್ಯುನ್ಮಾನಗಳ ಮಧ್ಯದಲ್ಲಿ ನಿಮ್ಗೆ ಇರ್ತಕ್ಕಂಥ ಮಾಹಿತಿಗಳ ಮಧ್ಯದಲ್ಲಿ ನೀವು ಓದೋದಾದರೆ ನೀವು ಎಲ್ಲಿಗೆ ಹೋಗಿ ತಲುಪಬಹುದು ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗುರಿಗಳನ್ನು ನಿಗದಿಪಡಿಸ್ಕೋಬೇಕು. ನಿಮ್ಮ ತಂದೆ ತಾಯಿಯನ್ನು ಕೀರ್ತಿ ತರುವಂಥ, ನಿಮ್ಮ ಗುರುಗಳಿಗೆ ಕೀರ್ತಿ ತರುವಂಥ, ಜಿಲ್ಲೆಗೆ ಕೀರ್ತಿ ತರುವಂಥ, ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶನೇ ಈ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಬೇರೆ ಇನ್ನೇನಲ್ಲ. ಮತ್ತು ಈಗ ತಾನೇ ನಮ್ಮ ರಾಜಕಾರಣಿಗಳು, ಈ ಭಾಗದ ರಾಜಕಾರಣಿಗಳು ವಿಶೇಷವಾಗಿ 371J ರಿಸರ್ವೇಷನ್ಗಾಗಿ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ನೀವು ಇನ್ನೂ ಹುಟ್ಟಿರಲಿಲ್ಲ, 40-50 ವರ್ಷದ ಹಿಂದೆಯಿಂದನೇ ವೈದ್ಯನಾಥ್ ಪಾಟೀಲ್ರಿಂದ ಹಾದಿಯಾಗಿ ಹಿಡ್ಕೊಂಡು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಡ್ಕೊಂಡು, ಇವತ್ತು ನಮೋಶಿ ಸಾಹೇಬರಿಂದ ಹಿಡ್ಕೊಂಡು, ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ ಹಿಡ್ಕೊಂಡು, BR ಪಾಟೀಲ್ ಹಿಡ್ಕೊಂಡು, ಪ್ರತಿಯೊಬ್ಬರು ಈ ಭಾಗದ ರಾಜಕಾರಣಿ ಧರ್ಮ್ ಸಿಂಗ್ ಸಾಹೇಬರಿಂದ ಹಿಡ್ಕೊಂಡು ಎಷ್ಟೆಲ್ಲ ಹೋರಾಟಗಳು ಮಾಡಿದ ಪ್ರತಿಫಲವೇ 371J ರಿಸರ್ವೇಷನ್. ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸಲ್ಲಿ 8% ರಿಸರ್ವೇಷನನ್ನು ಮುಂಬಡ್ತಿ ಮತ್ತೆ ನೇಮಕಾತಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು. ಅದನ್ನು ಮಾಡಿಸಿದರೆ ಅದರ ಅಡ್ವಾಂಟೇಜನ್ನು ನೀವು ಪಡ್ಕೊಂಡು ನೀವು ಮುಂದೆ ನುಗ್ಗಬೇಕಾಗಿದೆ ಸ್ನೇಹಿತರೆ. ಅದಕ್ಕೆ ನಂಬಿ ಅಲ್ಲ ಅಂದರೆ ನನಗೆ ರಿಸರ್ವೇಷನ್ ಹೆಂಗೂ ಸಿಗ್ಬಿಡುತ್ತೆ, ನನ್ನ ಸಮುದಾಯಕ್ಕೆ ಇಷ್ಟು ಪರ್ಸೆಂಟೇಜ್ ತೆಗೆದ್ರೆ ಸಾಕು, ನಾನು ಆಯ್ಕೆ ಆಗ್ತೀನಿ. ಕೇವಲ ಸರ್ಕಾರಿ ನೌಕರಿ ಆಯ್ಕೆ ಆಗೋದು ಮಾತ್ರ ನಮ್ಮ ಗುರಿಗಳಾಗಿ ಇಟ್ಕೊಂಡಿರ್ಬಾರ್ದು. ಇಲ್ಲ 371Jನಲ್ಲಿ ನಾನು ನೋಡಿದ್ದೀನಿ, ಲಾಸ್ಟ್ ಇಯರ್ ಈ ಕಟ್ ಆಫ್ಗೆ ನಾವು ಸೆಲೆಕ್ಷನ್ ಆಗಿದ್ವಿ, ನಾವು ಕೂಡ ಆಗ್ತೀವಿ ಅಂತಕ್ಕಂಥದ್ದಲ್ಲ. ಅದು ನಿಮ್ಗೊಂದು ಪರ್ಯಾಯ ಮಾರ್ಗ. ನಿಮ್ಗೆ ಏನಾದರೂ ನಿಮ್ಮ ಫೌಂಡೇಶನ್ ವೀಕ್ ಆಗಿದ್ರೆ ನಿಮಗೆ ಸ್ಟ್ರಾಂಗ್ ಮಾಡೋದಕ್ಕೆ ಅದೊಂದು ನೆಪ ದಾರಿ ಮಾತ್ರ. ಬಟ್ ಮೆರಿಟಲ್ಲಿ ಬರ್ತೀನಿ, ರಾಜ್ಯಕ್ಕೆ ಪ್ರಥಮ ಬರ್ತೀನಿ ಅಂತಕ್ಕಂಥದ್ದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿದ್ಯಾಭ್ಯಾಸವನ್ನು ಮಾಡಬೇಕು, ಸಕಾರಾತ್ಮಕವಾಗಿರಬೇಕು, ವಿನಯಪೂರ್ವಕವಾಗಿರಬೇಕು. ಮನೆಯಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಯಾವುದೇ ದುಶ್ಚಟಗಳಿಗೆ ಒಳಗಾಗಬಾರ್ದು. ಎಲ್ಲರಿಗಿಂತ ಪ್ರಮುಖವಾದದ್ದು, ಜೀವನದಲ್ಲಿ ನೀವು ಯಶಸ್ಸು ಕಾಣದೇ ಇದ್ರೂ ಪರವಾಗಿಲ್ಲ, ಯಾವುದಾದ್ರೂ ಉನ್ನತ ಹುದ್ದೆಗಳು ಪಡೆದೇ ಇದ್ರೂ ಪರವಾಗಿಲ್ಲ, ಜಿಲ್ಲೆಗೆ ರಾಜ್ಯಕ್ಕೆ ಮನೆತನಕ್ಕೆ ಕೆಟ್ಟ ಹೆಸರು ಮಾತ್ರ ತರುವಂಥ ವಿಕೃತಿ ಮನಸ್ಥಿತಿ ಇಲ್ಲದೆ ಹೋದರೆ ಸಾಕು ಅಂತಕ್ಕಂಥದ್ದು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸಾಕಷ್ಟು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಅವರೆಲ್ಲರೂ ತಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ DC ಮೇಡಮ್ ಅವರು ಕೂಡ ತಮಗೆ ಪ್ರೇರಣಾ ನುಡಿಯನ್ನು ಹೇಳಿದ್ದಾರೆ. ನನಗೆ ಕೂಡ ಇಲ್ಲಿ ಮಾತಾಡಿ ತಮ್ಮೆಲ್ಲರ ಜೊತೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿ ಆಯೋಜಕರಾದಂಥ ಎಲ್ಲ ಸಮಸ್ತ ನಮ್ಮ ಸಂಘಟನೆ ಮಿತ್ರ ಬಂಧು ಭಗಿನಿಯರಿಗೆ, ಬಾಂಧವರಿಗೆ, ಪದಾಧಿಕಾರಿಗಳಿಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಡಕೆಯ ಮಾಡುವೆಡೆ ಮಣ್ಣೆ ಮೊದಲು, ತೊಡೆಗೆಯ ಮಾಡುವೆಡೆ ಪನ್ನೆ ಮೊದಲು, ಶಿವಪಥವ ನರಿಯುವುದೆಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು ಎನ್ನುವಂತೆ ಗುರುಗಳನ್ನು ಆಧರಿಸಿ ಶಿಕ್ಷಣವನ್ನು ಪಡೆದು ತಾವು ಹೇಗೆ ಉನ್ನತ ಹಂತವನ್ನು ತಲುಪಿರೋ ಬಗ್ಗೆ ತಮ್ಮ ಬದುಕಿನ ಬುತ್ತಿಯನ್ನು ಬಿಚ್ಚಿಟ್ಟು ನಮಗೆ ಮಾರ್ಗದರ್ಶಿಯಾಗಿ ಮಾತನಾಡಿರ್ತಕ್ಕಂಥ, ಅಭಿಪ್ರೇರಿಸಿರ್ತಕ್ಕಂಥ ಶ್ರೀಯುತ ರಮೇಶ್ ಸಂಘ ಅಧ್ಯಕ್ಷರು, ಸಚಿವಾಲಯ ನೌಕರರ ಸಂಘ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.